ಮತ್ತೆ ಕೆಲವು ಶಿಸ್ತು ಕ್ರಮಗಳು ಪೊಲೀಸ್ನವರೇ ಅಶಿಸ್ತಿನಿಂದ ನಡ್ಕೊಳ್ಳೋದು ಅದಾಗಬಾರದು. ಪೊಲೀಸ್ನಲ್ಲಿ ಶಿಸ್ತು ಇರಲೇಬೇಕು, ಶಿಸ್ತು ಮೇಂಟೈನ್ ಮಾಡಲೇಬೇಕು. ಎಲ್ಲ ಪೊಲೀಸ್ನವರು ಕೂಡ ಶಿಸ್ತು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಶಿಸ್ತಿಲ್ಲದ್ರೆ ಕಷ್ಟ. ಬಿಜಾಪುರದಲ್ಲಿ ಅಂತ ಅನ್ಸುತ್ತೆ, ಅಲ್ಲ ಬಿಜಾಪುರದಲ್ಲಿ ಒಂದು ನಡೀತು. ಅವರು ಯಾವ್ದೋ ಒಂದು ಪಕ್ಷದ ಸಿಂಬಲ್ ಇರ್ತಕ್ಕಂಥ ಶಾಲೆಗಳನ್ನ ಹಾಕೊಳ್ಳೋದು. ಬಿಜಾಪುರದಲ್ಲ, ಆಯುಧ ಪೂಜೆ ಆ ತರ ಎಲ್ಲ ಮಾಡಬಾರದು. ವಾಟ್ ಇನ್ಫಾರ್ಮೇಶನ್ ವುಡ್ ಗೋ, ವಾಟ್ ಮೆಸೇಜ್ ವುಡ್ ಗೋ. ಪೊಲೀಸ್ ಆಫೀಸರ್ಸ್ ನಮ್ ಸಂವಿಧಾನದ ರೀತಿ ಕೆಲಸ ಮಾಡಬೇಕಲ್ಲ. ಯಾವುದೇ ಕೋಮುವಾದದ ಕೆಲಸವನ್ನ ಮಾಡಬಾರ್ದು. ಕೋಮುವಾದಕ್ಕೆ ಆ ಸಿಂಬಲ್ಗಳು ಇರ್ತಾವಲ್ಲ ಅಂತದನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಸೊ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಒಂದಾಯ್ತು, ಪೊಲೀಸ್ ಅಡ್ವೊಕೇಟ್ಸ್. ಸೊ ಇಂಥ ಕಡೆ ಶಿಸ್ತಿನಿಂದ ಪೊಲೀಸ್ನವರು ವರ್ತಿಸ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯಕ. ಆಮೇಲೆ ನಾವು ಸುವ್ಯವಸ್ಥೆ ಚೆನ್ನಾಗಿದ್ರೆ ಹೆಚ್ಚು ಬಂಡವಾಳ ಹೂಡಿಕೆ ಆಯ್ತದೆ. ಬಂಡವಾಳ ಹೂಡಿಕೆ ಆದರೆ ಉದ್ಯೋಗ ಸೃಷ್ಟಿ ಆಗ್ತದೆ. ಉದ್ಯೋಗ ಸೃಷ್ಟಿಯಾಗಿ ಆಸ್ತಿ ಸೃಜನೆ ಆದರೆ ರಾಜ್ಯದ ಬೆಳವಣಿಗೆ ಆಗ್ತದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ತದೆ. ಒಂದಕ್ಕೊಂದು ಸಂಬಂಧ ಇರ್ತದೆ. ಸುವ್ಯವಸ್ಥೆ ಮತ್ತೆ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಒಂದಕ್ಕೊಂದು ಸಂಬಂಧ ಇರ್ತದೆ. ಅದರಿಂದ ಸುವ್ಯವಸ್ಥೆಯನ್ನ ಕಾಪಾಡಲೇಬೇಕು. ಈಗ ಕರ್ನಾಟಕಕ್ಕೆ ಒಂದು ಹೆಸರಿದೆ, ಪೊಲೀಸ್. ಕರ್ನಾಟಕದ ಪೊಲೀಸ್ ಅಂತಂದ್ರೆ ಇಡೀ ದೇಶದಲ್ಲಿ ಒಂದು ಹೆಸರಿದೆ. ಅದಕ್ಕೆ ಕಳಂಕ ತರ್ತಕ್ಕಂಥ ಕೆಲಸ ಯಾರು ಮಾಡಬಾರದು ಅಂತ ಸೂಚನೆ. ಅದಿನ್ನೂ ಎತ್ತರಕ್ಕೆ ಏರಿಸಬೇಕು ಹೊರತು ಕಳಂಕ ತರ್ತಕ್ಕಂಥ ಕೆಲಸ ಮಾಡಬಾರದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.